KPSC ಮೇಲಿನ ಇಡಿ ದಾಳಿಗೆ ವಿಪಕ್ಷಗಳ ಸ್ವಾಗತ. ಓಕೆ, KPSC ಅಲ್ಲಿ ನಡೀತಾ ಇರುವಂಥ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಈಗ ದಾಳಿ ಮಾಡ್ತಾ ಇರೋಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಹೌದು ಇಟ್ ಇಸ್ ವೆಲ್ಕಮ್ ಅಂತ ಹೇಳಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಮಾತನಾಡೋಣ. ನಿಮಗೀಗ KPSC ಅಂತ ಹೇಳಿದ ತಕ್ಷಣ ಸಾಹುಕಾರ್ ಶಿವಶಂಕರಪ್ಪ ಸಾಹುಕಾರ್ ಅವ್ರು ನೆನಪಾಗಬೇಕು. KPSC ಮೇಲಿನ ಇಡಿ ದಾಳಿಗೆ ವಿಪಕ್ಷಗಳು ವೆಲ್ಕಮ್ ಅಂದಿದ್ದಾವೆ, ಸ್ವಾಗತ ಅಂತ ಹೇಳಿದ್ದಾರೆ. BJP ಆಡಳಿತದಲ್ಲೇ ಸಾಹುಕಾರ್ ನೇಮಕಾತಿ ಆಗಿದೆ, ಆದರೆ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲೇಬೇಕು. ದಟ್ ಇಸ್ ದ ಪಾಯಿಂಟ್. ಹೌದು, KPSCಯಲ್ಲಿ 106 ಕೋಟಿ ಲೂಟಿ ಆಗಿದೆ. ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು. ಸರ್ಕಾರಕ್ಕೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆಗ್ರಹಿಸಿದ್ದಾರೆ. KPSCಯಲ್ಲಿ 106 ಕೋಟಿ ರೂಪಾಯಿ ಲೂಟಿ ಆಗಿದೆ, ಇದನ್ನೆಲ್ಲ ಸುಮ್ಮನೆ ಬಿಡ್ಬೇಕಾ? ಅದಕ್ಕೆ ರೇಡ್ ಆಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕೂಡ ಹೇಳಿದ್ದಾರೆ, ಧ್ವನಿಗೂಡಿಸಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, CBI ತನಿಖೆಗೆ ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. DK ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸ್ತಾ ಇದ್ದಾರೆ. ನೋಡಿ, BJP ಆಡಳಿತದಲ್ಲೇ ಶಿವಶಂಕರಪ್ಪ ಸಾಹುಕಾರ್ ಅವರ ನೇಮಕಾತಿ ಆಗಿದೆ. ಆದರೆ ತದನಂತರದಲ್ಲಿ ಅವರು ಪಕ್ಷಪಾತವಾಗಿ ಸ್ವಜನ ಪಕ್ಷಪಾತ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಸಂಬಳ ತೆಗೆದುಕೊಳ್ತಾ ಇದ್ರು, ದುಡ್ಡು ಮಾಡ್ತಾಯಿದ್ರು ಕೂಡ ಇವರು ಎಂಥ ಸರ್ಟಿಫಿಕೇಟ್ ಅದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಲ್ಲಿ ತುಂಬ ಕಡಿಮೆ ಮೊತ್ತದ್ದು ತೋರಿಸಿದ್ದಾರೆ ತಮಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ. ಆಮೇಲೆ ನಾವೇನೋ ವಾಪಸ್ ಪಡಿತೀವಿ ಅನ್ನೋದು ಬೇರೆ. ಆದರೆ ಆ ಪಸ್ ಇದೆಯಲ್ಲ, ಅಂದರೆ ಕೀವು, ಅರ್ಥ ಏನು? ಆ ಕೆಟ್ಟ ಮೆಂಟ್ಯಾಲಿಟಿಗೆ ನಾ ಹೇಳ್ತಾ ಇರೋದು, ಕೀವು ಅಂತ ಬಳಸ್ತಾ ಇರೋದು. ರಕ್ತ ಕೆಟ್ಟು ಹೋಗುತ್ತಲ್ಲ, ಹಾಗೆ ಇವ್ರಿಗೆ ಬುದ್ಧಿ ಕೆಟ್ಟು ಹೋಗಿದೆ, ಭಾವನೆಗಳು ಕೆಟ್ಟು ಹೋಗಿದ್ದಾವೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ಏನು ನಡೀತಾ ಇದೆ, ಏನು ಮಾತನಾಡಿದ್ರು ಗಮನಿಸೋಣ. ನೆನ್ನೆ ಮೊನ್ನೆ ಅಲ್ಲ, 10 ವರ್ಷಗಳಿಂದ KPSCನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರದಲ್ಲಿ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ, ರಿಸಲ್ಟ್ ಬಂದ್ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ತರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದ್ರೆ 10 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗದಂತೂ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. BJP ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ KPSC ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ಭರವಸೆ ಸಿಗ್ಬೇಕಾಗಿದೆಯೋ ಆ ಸಂಸ್ಥೆಯಿಂದ, ಆ ಸಂಸ್ಥೆ ಮುಖ್ಯಸ್ಥರು, ಅಲ್ಲಿ ಏನೊಂದು ಸದಸ್ಯರಾಗಿ ನೇಮಕ ಆಗಿರುವಂತ ವ್ಯಕ್ತಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳ ಬಹಳಷ್ಟು ಅಧಿಕಾರ ದುರುಪಯೋಗ ಮಾಡ್ಕೊಂಡಿರುವಂತದ್ದು ನಾವೆಲ್ಲ ನೋಡಿದೀವಿ, ಕೇಳಿದೀವಿ. ಸತ್ಯವು ಹೊರಗೆ ಬಂದಿರುವಂತದ್ದು ಏನೊಂದು ಅಲ್ಲಿ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಮನಬಂದಂತೆ ನೇಮಕಾತಿಗಳನ್ನ ಮಾಡ್ತಿರುವಂತದ್ದು ಎಲ್ಲ ನೋಡಿರುವಂತದ್ದು. ಹಾಗಾಗಿ ಇದರ ಹಿನ್ನೆಲೆ ಇರುವಂತ ಹಣ ಪಡ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಏನೊಂದು ನೇಮಕಾತಿಗಳಾಗ್ತಿತ್ತೋ ಈ ದಿಕ್ಕಿನಲ್ಲಿ ಇವತ್ತೇನು ಇಡೀ ರೈಡ್ ಆಗಿದೆಯೋ ಒಳ್ಳೆ ಬೆಳವಣಿಗೆ, ಒಳ್ಳೇದು. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು, ಒಂದು ಪಾರದರ್ಶಕವಾಗಿ ನೇಮಕಾತಿಗಳಾಗಬೇಕು, ಭ್ರಷ್ಟಾಚಾರ ರಹಿತವಾಗಿರ್ಬೇಕು, ಸ್ವಜನ ಪಕ್ಷಪಾತದಿಂದ ದೂರ ಇರಬೇಕು, ಏನೊಂದು ಮೆರಿಟ್ ಆಧಾರಿತವಾಗಿ ನೇಮಕಾತಿ ಆಗುವಂತದ್ದಾಗಬೇಕು. ಇದಾಗ್ಲಿಕ್ಕೆ ಈ ರೀತಿ ಸತತವಾಗಿ ಈ ಸ್ವಚ್ಛಗೊಳಿಸುವಂತ ಕ್ರಮ ವಹಿಸುವಂತದ್ದು, ತನಿಖೆ ಆಗುವಂಥದ್ದು, ಇಡಿ ಈ ರೀತಿ ಎಲ್ಲ ಸತತವಾಗಿ ನಡಿಬೇಕು. ನಡೆದು ನಿಜ, ಸದನದಲ್ಲಿ ಆಡಳಿತ ಪಕ್ಷವೂ ಇರುತ್ತೆ, ವಿಪಕ್ಷಗಳು ಇದ್ದಾವೆ, ಹೌದಾ? ಈಗ ನಾವೇನು ಮಾಡಬೇಕಾಗಿದೆ?
ಪ್ರತಿಯೊಬ್ಬ ಜನ ಸಾಮಾನ್ಯ ಅಂತ ಹೇಳಲ್ಲ, ಪ್ರತಿಯೊಬ್ಬ ಜನರು ಕೂಡ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಸಾಮಾನ್ಯ. ಓಕೆ, ಈಗ ಆಡಳಿತ ಪಕ್ಷದವ್ರು ಮಾತನಾಡುವಾಗ ಅವರದ್ದೇ ಸರಿ ಅನ್ನುವ ನಿಟ್ಟಿನಲ್ಲಿ ಅವ್ರು ಮಾತನಾಡ್ತಾರೆ. ಹೌದಾ? ವಿಪಕ್ಷಗಳು ಹೌದು ನಾವು ಕೇಳ್ತಾ ಇರೋ ತಪ್ಪೇನಿದೆ, ಆಡಳಿತ ಪಕ್ಷದಲ್ಲಿ ತಪ್ಪಿದೆ, ಲೋಪದೋಷಗಳಿದ್ದಾವೆ ಅಂತ ಹೇಳಿ ಅವರು ಕೂಡ ಸರಿಯಾಗೇ ಮಾತನಾಡ್ತಾ ಇದ್ದಾರೆ, ಸತ್ಯದ ಪರವಾಗಿದ್ದಾರೆ ಅಂತ ಅವ್ರು ಮಾತನಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಪರಾಮರ್ಶೆ ಮಾಡಬೇಕಾದಂಥವ್ರು ನಾವು ನೀವು.